ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ನಾನು ಮೆಹಬೂಬ್. ಲಕ್ಷ್ಮೇಶ್ವರ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಗದಗ ಜಿಲ್ಲೆಯಲ್ಲಿಯೇ ಹೆಸರಾಂತ ಮಾರುಕಟ್ಟೆಯಾಗಿದ್ದು, ಇಲ್ಲಿ ಶುಕ್ರವಾರದಂದು ಜಾನುವಾರುಗಳ ಸಂತೆ ನಡೆಯುತ್ತಿದ್ದು, ಇಲ್ಲಿಗೆ ಬರುವ ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ಇರುವುದಿಲ್ಲ ಹಾಗೂ ರೈತರಿಗೆ ಕೂರಲಿಕ್ಕೆ ನೆರಳಿರುವುದಿಲ್ಲ ಮತ್ತು ದಿನಾಲೂ ವ್ಯಾಪಾರಕ್ಕಾಗಿ ಮಾರುಕಟ್ಟೆಗೆ ಹಳ್ಳಿಗಳಿಂದ ನೂರಾರು ರೈತರು ಆಗಮಿಸುತ್ತಾರೆ. ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಕಸ ತುಂಬಿ ಹೋಗಿದೆ. ರಸ್ತೆಯ ಅಕ್ಕಪಕ್ಕದಲ್ಲಿ ಚರಂಡಿಗಳಿದ್ದು ಚರಂಡಿಗಳಲ್ಲೂ ಕೂಡ ಕಸ ತುಂಬಿ ಹೋಗಿದೆ. ನಂತರದಲ್ಲಿ ಇಲ್ಲಿ ಬರ್ತಕ್ಕಂಥ ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ನೆರಳಿನ ವ್ಯವಸ್ಥೆ ಆಗಲಿ, ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಗಳಾಗಲಿ ತುಂಬ ಕೊರತೆ ಇದೆ ಎಂದು ಇಲ್ಲಿಯ ಮಾರುಕಟ್ಟೆಯ ವ್ಯಾಪಾರಸ್ಥರಾದ ಭರತ್ ಬಾಕಳೆ ಅವರು ಹೇಳಿಕೊಂಡರು. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಸ್ವಚ್ಛತೆ ವ್ಯವಸ್ಥೆ ಹಾಗೂ ರೈತರಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ನಿರ್ವಹಿಸಬೇಕು ಮತ್ತು ಶುಕ್ರವಾರದಂದು ಬರ್ತಕ್ಕಂಥ ಜಾನುವಾರುಗಳಿಗೆ ನೀರಿನ ವ್ಯವಸ್ಥೆ ಕೂಡ ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡ್ರು. ರೊಕ್ಕ ಕೊಟ್ಟು ರೈತ ಹೋಯ್ತಾನೆ, ಅವಕ್ಕೆ ನೀರಿಲ್ಲ ಮೇವಿಲ್ಲ ಅಂದ್ರೆ ಇಲ್ಲಿ ಪರಿಸ್ಥಿತಿ ಯಾಕೆ ಜ್ವರ ಮಾಡಿರಿ. ಇವತ್ತು ಮೇವು ಇಲ್ಲಿಕ್ಕೂ ನಡೆದಿದ್ದೆ ಅವಕ್ಕೆ ನೀರ ನಮ್ಗೆ ಹೆಲ್ಪ್ ಮಾಡ್ಬೇಕಾ? ನೀರಿಂದ ಹೆಲ್ಪ್ ಮಾಡಿರಿ ಮೊದಲು ಬಿಡೋದು ಬಿಟ್ಟು. ಇದು ಜನಸಂಖ್ಯೆಗೆ ನೀರು ಹೆಲ್ಪ್ ಮಾಡ್ಲಿಕ್ಕೆ ಅಂದ್ರೆ ನೀವು ರೈತರಿಗೆ ಏನು ಹೆಲ್ಪ್ ಮಾಡಂಗೆ? ರೈತರ ಬಗ್ಗೆ ಇಲ್ಲ ಕಾಣಿಲ್ಲ, ಏನು ಕೊಡ್ತೀರಿ? ಎಲ್ಲರೂ ಬರ್ತಾರೆ, ನಾವು ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ. ಇದಕ್ಕೆಲ್ಲಿ ಬೆನ್ನೆಲುಬು ಬೆಲೆ ತೋರಿಸ್ತೀರಿ ನೀವು? ಈಗ ಒಂದೊಂದು ಕಲ್ಲು ಹಾಕ್ರಿ, ಇಲ್ಲಿ ಕಟ್ಟಾಕ ಅದೇ ಈಗ ಒಟ್ಟು ನೀರಿನ ವ್ಯವಸ್ಥೆ ಮಾಡಂತೀರಿ. ಮೊದಲು ನೀರಿನ ವ್ಯವಸ್ಥೆ ಬೇಡ. ಹ್ಞೂ ರೀ. ಆಮ್ಯಾಗ ಜನ ಕೊಟ್ಟಾಕ ಒಂದು ಕುದುರೆ ನೆಳ ಮಾಡಿರಿ ಸ್ವಲ್ಪ. ಏನಾಗುದಿಲ್ಲ, ಸರ್ಕಾರ ದುಡ್ಡು ಇರ್ತೈತಿ, ಹಾಕಿ ಮಾಡಿರಲ್ಲ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಲಕ್ಷ್ಮೇಶ್ವರದ ಎಲ್ಲ ಆವರಣದಲ್ಲಿ ರೈತರಿಂದ ಒಕ್ಕಲಿ ಮಾಡ್ತಕ್ಕಂಥ ಕಸವನ್ನು ಯಾವುದೇ ಒಂದು ಸ್ವಚ್ಛತೆ ಇಲ್ಲದೇ ಅವರು ಇಲ್ಲಿ ಬಿಟ್ಟು ಹೋಗ್ತಾರೆ. ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಲಕ್ಷ್ಮೇಶ್ವರದ ಸೆಕ್ರೆಟರಿ ಅವ್ರಿಗೂ ಕೂಡ ಇದನ್ನೆಲ್ಲ ಕ್ಲೀನ್ ಮಾಡಿಸ್ರಿ ಅಂತ ಹೇಳಿದ್ವಿ ನಾವು. ಆದರೂ ಕೂಡ ಅವರೇನಂದ್ರು ಪುರಸಭೆಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ, ಅವ್ರು ಬಂದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಮಾತನ್ನು ತಿಳಿಸಿದ್ದಾರೆ. ಆದರೂ ಕೂಡ ಅವರು ಪುರಸಭೆ ವತಿಯಿಂದ ಯಾರೂ ಕೂಡ ಇದನ್ನು ಕ್ಲೀನ್ ಮಾಡಲಿಕ್ಕೆ ಬಂದಿಲ್ಲ. ಆದ ಕಾರಣ ಮೇಲಧಿಕಾರಿಗಳು ಎಲ್ಲರೂ ಈ ಮಾರ್ಕೆಟ್ ಯಾರ್ಡಿನ ಸ್ವಚ್ಛತೆಗಾಗಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಇಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯಿಂದ ಹಾಗೂ ಆಮೇಲೆ ಪ್ರತಿ ಶುಕ್ರವಾರ ದನಗಳ ಸಂತೆ ಆಗುತ್ತೆ. ಆ ದನಗಳಿಗೆ ನೀರನ್ನು ಕುಡಿಯಲಿಕ್ಕೆ ಇಲ್ಲೊಂದು ನೀರಿನ ಒಂದು ತೊಟ್ಟಿಯನ್ನು ಕಟ್ಟಿಸ್ಬೇಕು. ಆಮೇಲೆ ಸ್ವಚ್ಛತಾ ಕಾರ್ಯವನ್ನು ಹೆಚ್ಚಿನ ರೀತಿಯಿಂದ ಸ್ವಚ್ಛತೆಯನ್ನು ಇಟ್ಟರೆ ಹೊರಗಡೆಯಿಂದ ಬರ್ತಕ್ಕಂಥ ರೈತರಿಗೆ ಅನುಕೂಲ ಆಗುತ್ತೆ. ಅದೇ ರೀತಿ ನಮ್ಮ ಲಕ್ಷ್ಮೇಶ್ವರದ ಮಾರುಕಟ್ಟೆಯ ಹೆಸರು ಇಡೀ ಜಿಲ್ಲೆಯಾದ್ಯಂತ ಒಳ್ಳೆಯ ಹೆಸರನ್ನು ಪಡೆದಿದೆ. ಆದ ಕಾರಣ ಈ ಒಂದು ಲಕ್ಷ್ಮೇಶ್ವರದ ಕೀರ್ತಿಗಾಗಿ ನಮ್ಮ APMC ಯಾರ್ಡನ್ನು ಸ್ವಚ್ಛತೆ ಇಟ್ಟರೆ ನಮಗೆ ಬಹಳ ಒಳ್ಳೆಯದಾಗ್ತದೆ.